ಸರ್ವಜ್ಞರ ಜೀವನ ಚರಿತ್ರೆ. ಸರ್ವಜ್ಞರು ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಹೊಂದಿರುವ ಸಂತ ಕವಿ. ಅವರು 16ನೇ ಶತಮಾನದಲ್ಲಿ ಜನಿಸಿದ್ದು ತಮ್ಮ ತ್ರಿಪದಿಗಳ ಮೂಲಕ ಜನಸಾಮಾನ್ಯರ ಬದುಕಿನ ತತ್ವಗಳನ್ನು ವ್ಯಕ್ತಪಡಿಸಿದರು. ಅವರ ಕವನಗಳು ಸೃಜನಶೀಲತೆ, ತಾತ್ವಿಕತೆ, ನೈತಿಕತೆ ಮತ್ತು ಸಾಮಾಜಿಕ ವಿವೇಚನೆಗಳನ್ನು ಒಳಗೊಂಡಿವೆ. ಸರ್ವಜ್ಞರು ಉತ್ತರ ಕರ್ನಾಟಕದ ಸವದತ್ತಿ ಬಳಿ ಇರುವ ಮಧ್ಯವಾಲಿ ಎಂಬ ಊರಿನಲ್ಲಿ ಜನಿಸಿದವರೆಂದು ಇತಿಹಾಸಕಾರರು ಭಾವಿಸುತ್ತಾರೆ. ಅವರ ಪೂರ್ಣ ಹೆಸರು ಸರಿಯಾಗಿ ತಿಳಿದಿಲ್ಲ, ಆದರೆ ಜನಪ್ರಿಯವಾಗಿ ಸರ್ವಜ್ಞ ಎಂದೇ ಗುರುತಿಸಲ್ಪಟ್ಟಿದ್ದಾರೆ. ಅವರ ತಂದೆ ತಾಯಿ, ಸಮಾಜ ಮತ್ತು ಶಿಕ್ಷಣದ ಬಗ್ಗೆ ಸ್ಪಷ್ಟ ದಾಖಲೆಗಳು ಇಲ್ಲದಿದ್ದರೂ ಅವರು ಹಿಂದೂ ಧರ್ಮದ ಶೈವ ಪರಂಪರೆಯ ವ್ಯಕ್ತಿ ಎಂದು ಊಹಿಸಲಾಗಿದೆ. ಸರ್ವಜ್ಞರು ಕನ್ನಡ ಸಾಹಿತ್ಯದಲ್ಲಿ ತ್ರಿಪದಿ ಎನ್ನುವ ವಿಶೇಷ ಶೈಲಿಯಲ್ಲಿ ಕವಿತೆಗಳನ್ನು ರಚಿಸಿದ್ದರು. ತ್ರಿಪದಿ ಶೈಲಿಯ 3 ಸಾಲುಗಳಲ್ಲಿಯೇ ಸಂಪೂರ್ಣವಾದ ತಾತ್ವಿಕ ಮತ್ತು ಉಪಯುಕ್ತ ಮಾಹಿತಿಗಳನ್ನು ಒದಗಿಸುತ್ತದೆ. ಇದು ಜನಪ್ರಿಯ ಕಾವ್ಯ ಶೈಲಿಯಾಗಿದ್ದು ಕನ್ನಡಿಗರ ಮನಸ್ಸುಗಳ ಮೇಲೆ ಪ್ರಭಾವ ಬೀರಿತು. ಸರ್ವಜ್ಞರ ತ್ರಿಪದಿಗಳ ವೈಶಿಷ್ಟ್ಯತೆ ನೈತಿಕ ಮೌಲ್ಯಗಳು, ಸತ್ಯ, ಧರ್ಮ, ಅಹಿಂಸೆ, ನೀತಿ ಇವುಗಳ ಬಗ್ಗೆ ಉಪದೇಶ, ಸಮಾಜದಲ್ಲಿ ಇದ್ದ ಅಸಮಾನತೆ, ಅನ್ಯಾಯಗಳ ವಿರುದ್ಧ ವಾಗ್ಮಯ, ಬದುಕು ಹೇಗಿರಬೇಕು, ವ್ಯಕ್ತಿ ಜೀವನದಲ್ಲಿ ಏನೆಲ್ಲ ಅನಿವಾರ್ಯ ಎಂಬುದರ ವಿವರಣೆ, ಶೈವ ಮತದ ಪರಿಗ್ರಹ, ಭಕ್ತಿಯ ಮಹತ್ವ ಇವುಗಳೆಲ್ಲವುಗಳನ್ನು ಸರ್ವಜ್ಞರು ಇವುಗಳ ತ್ರಿಪದಿಗಳ ವೈಶಿಷ್ಟ್ಯತೆಯಾಗಿರುತ್ತದೆ. ಎಲ್ಲಿ ಹರಿದರನು ಅಲ್ಲಿಯೇ ಹರಿದು ಮೃಗವ ಕೆಂಡವೆಂದು ಬಾದಿರಿಸಿರಬೇಡ, ಮತ್ತಿನ ರಾಶಿ ಪುಂಡಿತ ಸರ್ವಜ್ಞ. ಒಳ್ಳೆಯವರೆಲ್ಲರೂ ಒಳ್ಳೆಯವರಾಗಿರೋರು, ಅಳಿಯಬೇಡೇನು ಕೆಟ್ಟವರ ಹೆಮ, ಹೇಳುವುದಿಷ್ಟು ಪುಂಡಿತ ಸರ್ವಜ್ಞ. ಸರ್ವಜ್ಞರು ತಮ್ಮ ತ್ರಿಪದಿಗಳ ಮೂಲಕ ಜನಜೀವನದಲ್ಲಿ ಪಿತೃತ್ವ ವಹಿಸಿದರು. ಅವರು ರಾಜರು, ಸಮಾನರು, ಕೃಷಿಕರು, ವ್ಯಾಪಾರಿಗಳು ಎಲ್ಲರಿಗೂ ಮಾರ್ಗದರ್ಶನ ನೀಡಿದರು. ಅವರ ತ್ರಿಪದಿಗಳು ಸುಲಭವಾಗಿ ಅರ್ಥವಾಗುವಷ್ಟು ಸರಳವಾಗಿದ್ದರೂ ತಾತ್ವಿಕವಾಗಿ ಗಂಭೀರವಾಗುತ್ತಿದ್ದವು. ಧರ್ಮವನ್ನು ಸಮನ್ಗರ್ಭದಲ್ಲಿ ಅನುಸರಿಸಬೇಕು, ಕಪಟ, ಅಹಂಕಾರ, ಅಸೂಯೆ ಮುಂತಾದ ದೋಷಗಳನ್ನು ತೊರೆಯಬೇಕು, ಗರುಡಿಗೆ ಹಾರಲು ಪಂಕ ಬೇಕು ಎಂಬಂತೆ ಜ್ಞಾನಕ್ಕೂ ಅನುಭವ ಬೇಕು, ಸದ್ಗುಣಗಳನ್ನೇ ಜೀವನದ ಆಧಾರವಾಗಿ ಬೆಳೆಸಬೇಕು ಎಂಬುದು ಸರ್ವಜ್ಞನ ತ್ರಿಪದಿಗಳ ಪಾಠವಾಗಿರುತ್ತದೆ. ಸರ್ವಜ್ಞರು ತಂತ್ರಜ್ಞಾನ ಮತ್ತು ಜ್ಞಾನವಂತಿಕೆಯ ಮೂಲಕ ಕನ್ನಡಿಗರ ಜೀವನವನ್ನು ಸಮೃದ್ಧಗೊಳಿಸಿದರು. ಅವರು ಅಂತರಾಯಗಳನ್ನು ದಾಟಿ ತಮ್ಮ ಜ್ಞಾನವನ್ನು ಎಲ್ಲೆಂದೂ ಹರಡಿದರು. ಅವರ ಕೊನೆಯ ದಿನಗಳ ಬಗ್ಗೆ ಖಚಿತ ಮಾಹಿತಿ ಇಲ್ಲ, ಆದರೆ ಅವರ ತ್ರಿಪದಿಗಳು ಕನ್ನಡಿಗರ ಜೀವನದಲ್ಲಿ ಅನಂತ ಕಾಲಕ್ಕೂ ಜೀವಂತವಾಗಿವೆ. ಸರ್ವಜ್ಞರು ತಮ್ಮ ಸಂಸ್ಕೃತಿಗೆ ನೀಡಿದ ಕೊಡುಗೆ ಅನನ್ಯ. ಅವರು ತ್ರಿಪದಿಗಳ ಮೂಲಕ ನಮ್ಮ ಸಮಾಜವನ್ನು ಅರಿವು ಮೂಡಿಸಿದರು, ನೀತಿಪರ ಬದುಕಿನ ಮಹತ್ವವನ್ನು ವಿವರಿಸಿದರು. ಅವರ ತ್ರಿಪದಿಗಳು ಇಂದೂ ಸಹ ನಮ್ಮ ಜೀವನದಲ್ಲಿ ಪ್ರಸ್ತುತವಾಗಿವೆ ಮತ್ತು ನಮ್ಮ ನಡವಳಿಕೆಗೆ ಬೆಳಕಾಗಿ ನಿಲ್ಲುತ್ತವೆ.